ಭರವಸೆಯ ಬದುಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜಸ್ಟ್ ಒನ್ ಸ್ಮಾಲ್ ಪಾಸಿಟಿವ್ ಥಾಟ್ ಇನ್ ದ ಮಾರ್ನಿಂಗ್ ಕ್ಯಾನ್ ಚೇಂಜ್ ಯುವರ್ ಹೋಲ್ ಡೇ. ಈ ಮಾತು ಎಷ್ಟು ಸತ್ಯ ಅಲ್ವೇ. ನಾವು ಬೆಳಗ್ಗೆ ಎದ್ದಾಗಿನಿಂದ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರಬೇಕು. ಒನ್ ಪಾಸಿಟಿವ್ ಥಿಂಕ್ ಏನಿದೆ ನಮಗೆ ಪ್ರತಿದಿನ ಖುಷಿಯಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಪ್ರತಿದಿನ ನಾವು ಆ ದಿನವೆಲ್ಲ ಖುಷಿಯಾಗಿರ್ತೀವಿ. ಏನು ಕೆಲಸ ಮಾಡೋಕ್ಕೋದ್ರೂ ಕೂಡ ಎಲ್ಲದರಲ್ಲೂ ಸಕ್ಸಸ್ಸನ್ನು ಕಾಣ್ತೀವಿ. ನಮ್ಮ ಮೈಂಡ್ಸೆಟ್ಟು ಚೆನ್ನಾಗಿರಬೇಕು. ಬೆಳಗ್ಗೆ ಎದ್ದ ತಕ್ಷಣ ನಾವು ದೇವರಿಗೆ ನಮಸ್ಕಾರ ಮಾಡಬೇಕು. ದೇವರಿಗೆ, ಪ್ರಕೃತಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಥ್ಯಾಂಕ್ ಯು ಗಾಡ್ ಫಾರ್ ಎವ್ರಿಥಿಂಗ್ ಅಂತ ಹೇಳಬೇಕು. ಈ ದಿನ ನನ್ನದೇ, ನಾನು ಖುಷಿಯಾಗಿದ್ದೇನೆ, ಆ ಪರಮಾತ್ಮನು ಸದಾ ನನ್ನೊಂದಿಗಿದ್ದಾನೆ ಅಂತ 3 ಸರ್ತಿ ಹೇಳ್ಕೋಬೇಕು. ಹೀಗೆ ಹೇಳ್ಕೊಂಡು ನಮ್ಮ ದಿನವನ್ನು ನಾವು ಪ್ರಾರಂಭ ಮಾಡಿದಾಗ ಅದು ತುಂಬ ಚೆನ್ನಾಗಿಯೇ ಶುರುವಾಗುತ್ತೆ. ಆ ದಿನ ಬೇಕಿದ್ದರೆ ನೀವು ಪ್ರಯತ್ನ ಮಾಡಿ ನೋಡಿ. ನಾವು ದಿನವೆಲ್ಲ ಖುಷಿಯಾಗಿರ್ತೀವಿ ಈ ರೀತಿ ಮಾಡೋದ್ರಿಂದ. ನಾವು ನಡೆಯೋ ಒಂದು ಹಾದಿಯಲ್ಲಿ ಅಡಚಣೆಗಳು, ಕಷ್ಟಗಳು ಇದ್ದೇ ಇರುತ್ತವೆ. ಆದರೆ ಅದನ್ನು ನಾವು ಚಾಲೆಂಜಾಗಿ ಸ್ವೀಕಾರ ಮಾಡಬೇಕು. ಕಷ್ಟ ಬಂತು ಅಂತ ಕೈಕಟ್ಟಿ ಕೂಡಬಾರ್ದು. ಅಡಚಣೆ ಬರಲಿ, ಸಮಸ್ಯೆ ಬರಲಿ, ಏನೇ ಇರಲಿ, ಧೈರ್ಯದಿಂದ ಮುನ್ನಡೆಯಬೇಕು. ನಾವು ಕಷ್ಟಪಟ್ಟು ಪಡೆದದ್ದು ನಮಗೆ ಕೊನೆ ತನಕನೂ ಇರುತ್ತೆ. ನಮ್ಮಲ್ಲಿ ಎಲ್ಲ ಸಾಮರ್ಥ್ಯ ಇದೆ, ಎಲ್ಲವೂ ಇದೆ, ಏನನ್ನಾದರೂ ಮಾಡುವೆ ಎನ್ನುವ ಛಲ ಕೂಡ ನಮ್ಮಲ್ಲಿದೆ. ಅದನ್ನು ಸಾಧಿಸುವ ಒಂದು ಸಾಮರ್ಥ್ಯ ನಮ್ಮಲ್ಲಿರುತ್ತೆ. ನಾವು ಆ ಮನೋಭಾವನೆಯಲ್ಲಿಯೇ ಇರಬೇಕು. ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಆಗ ನಾವು ನಡೆಯೋ ಹಾದಿಯಲ್ಲಿ ಸರಳ ಅಂತ ನಮಗೆ ಅನಿಸುತ್ತೆ. ಯು ಕ್ಯಾನ್ ಮೋಟಿವೇಟ್ ಯುವರ್ ಸೆಲ್ಫ್ ಆ್ಯಂಡ್ ಅಚೀವ್ ಯುವರ್ ಗೋಲ್ಸ್. ನೀವು ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳೋದನ್ನು ಕಲಿಬೇಕು. ಆಗ ನೀವು ನಿಮ್ಮ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಗಮನವೆಲ್ಲ ನಿಮ್ಮ ಗುರಿಯ ಮೇಲಿರಲಿ. ನೀವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಲಿ. ಗೆದ್ದೇ ಗೆಲ್ಲುವೆ ಎನ್ನುವಂತಹ ಭರವಸೆ ಇರಲಿ. ಒಂದು ಸಾಮಾನ್ಯ ಕೆಲಸವನ್ನು ಕೂಡ ಅತ್ಯುತ್ತಮವಾಗಿ ಮಾಡುವುದರಿಂದ ಶ್ರೇಷ್ಠವಾದ ಪ್ರತಿಫಲ ದೊರಕುತ್ತೆ. ನಿಮ್ಮೊಳಗಿರುವುದನ್ನು ಪ್ರಯತ್ನಪೂರ್ವಕವಾಗಿ ಹೊರಹೊಮ್ಮಿಸಿ ಒಳ್ಳೆಯದನ್ನು ಸ್ವೀಕಾರ ಮಾಡಿ. ಬೇರೆಯವರಿಗೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ನಾವು ಹೇಳಬೇಕು. ಕೇವಲ ನಾವು ಪಾಸಿಟಿವ್ ಥಿಂಕಿಂಗ್ ಮಾಡಿದರೆ ಸಾಲದು, ಬೇರೆಯವರು ಕೂಡ ಪಾಸಿಟಿವ್ ಆಗಿ ಇರಬೇಕು. ಆಗ ನಮ್ಮ ದಿನ ಇನ್ನಷ್ಟು ಚೆನ್ನಾಗಿರುತ್ತೆ. ಹಾಗೆ ನಾವು ಯಾವುದೇ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು, ಬ್ಯುಸಿಯಾಗಿರಬೇಕು. ಅಂದಾಗ ನಾವು ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಎವ್ರಿಥಿಂಗ್ ಈಸ್ ಈಸಿ ವೆನ್ ಯು ಆರ್ ಬ್ಯುಸಿ, ಬಟ್ ನಥಿಂಗ್ ಈಸ್ ಈಸಿ ವೆನ್ ಯು ಆರ್ ಲೇಝಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ನಾವು ಬ್ಯುಸಿಯಾಗಿದ್ದಾಗ ನಮಗೆ ಎಲ್ಲ ಕೆಲಸನೂ ಈಸಿನೇ ಅನಿಸುತ್ತೆ ಅಲ್ವಾ. ಆದರೆ ನಾವು ಯಾವಾಗ ಸೋಮಾರಿಯಾಗಿಬಿಡ್ತೀವೋ ಆಗ ನಮಗೆ ಎಲ್ಲನೂ ಕಷ್ಟ ಅನಿಸುತ್ತೆ. ಅದಕ್ಕೆ ನಾವು ಸದಾ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಯಾವ ತರಹದ ವಿಡಿಯೋಗಳನ್ನು ಇಷ್ಟಪಡ್ತೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.